ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನ್ಯಾಷನಲ್ ಡೇ ಇದು, ಹಾಗಾಗಿ ದುಬೈ ಮಾಲಿಗೆ ಅಂತೇಳಿ ಹೊರಟಿದ್ದೇವೆ. ನಿನ್ನೆ ನಾನು ಕೂದಲು ಸ್ಮೂತ್ನಿಂಗ್ ಮಾಡಿಸಿ ಬಂದಿದ್ದೆ ಅಲ್ವಾ. ಸೊ ನೋಡಿ, ನಿಮ್ಮ ಆಸ್ಟನ್ ನಾನು ನೋಡಲಿಲ್ಲ ಎಷ್ಟು ದೊಡ್ಡವನಾಗಿದ್ದಾನೆ ಅಂತೇಳಿ. ನಿಲ್ಲ ನೋಡಿ, ಆಸ್ಟನ್ ನಾನು ನೋಡಿ ಎಷ್ಟು ದೊಡ್ಡವನಾಗಿದ್ದಾನೆ ಅಂತೇಳಿ. ಈಗ ಗಡ್ಡ ಮೀಸೆಲ್ಲ ಬಂದಿದೆ, ನನಗಿಂತ ಉದ್ದ ಆಗಿದ್ದಾನೆ ನೋಡಿ ಹೇಗಿದ್ದಾನೀಗ. ಲಾಸ್ಟ್ ನಾನು 1 ವರ್ಷದ ಮುಂಚೆ ಅವನ ವಿಡಿಯೋ ಹಾಕಿದ್ದೇನಾ, ನಂತರ ಅವನು ವಿಡಿಯೋದಲ್ಲಿ ಬಂದೇ ಇಲ್ಲ. ನೋಡಿ ಅವನು ಹೇಗೆ ಕಾಣ್ತಾ ಇದ್ದಾನೆ ಈಗ. ಈಗ ಗಡ್ಡ ಮೀಸೆ ಎಲ್ಲ ಬಂದಿದೆ, ದೊಡ್ಡವನಾಗಿದ್ದಾನೆ. ಈಗ ನಮ್ಮೊಟ್ಟಿಗೆಲ್ಲ ಬರೋದಿಲ್ಲ ಅವನು, ಅಲ್ವಾನಾ? ಕನ್ನಡ ಬರ್ತದೆ ನಿಂಗೆ? ಸ್ವಲ್ಪ ಸ್ವಲ್ಪ ಹೇಳು. ಸ್ವಲ್ಪ ಸ್ವಲ್ಪ ಬರ್ತದೆ, ಸ್ವಲ್ಪ ಸ್ವಲ್ಪ ಬರ್ತದೆ. ಇವತ್ತು ದುಬೈ ಮಾಲಲ್ಲಿ ಬ್ಯಾಚುಲರ್ಸ್ನವರಿಗೆ ಅಲೌಡ್ ಮಾಡ್ತಾ ಇಲ್ಲ, ತುಂಬ ಕ್ರೌಡ್. ಹಾಗೆ ನ್ಯಾಷನಲ್ ಡೇಗೆ ಎಷ್ಟು ಕ್ರೌಡ್ ಹೊರಗಡೆ, ಎಲ್ಲಿ ನೋಡಿದ್ರು ಕ್ರೌಡೇ ಇವತ್ತು. ಇಲ್ಲಿ ನೋಡಿ ಒಳಗಡೆಯಿಂದ ಎಷ್ಟಕ್ಕಂದು ಸರ್ ಅಷ್ಟೇ. ನೋಡಿ ಇಲ್ಲಿಂದ ಬುರ್ಜ್ ಖಲೀಫಾ ಕಾಣ್ತದೆ, ಅಷ್ಟು ದೂರ ಉಂಟು. ಈಗ ಅಲ್ಲಿ ತನಕ ಹೋಗಬೇಕು ನಾವು ದುಬೈ ಮಾಲಿಗೆ, ಅಲ್ಲೇ ಹತ್ತಿರದಲ್ಲಿರೋದು ದುಬೈ ಮಾಲು. ದುಬೈ ಮಾಲ್ ಇದು ಮೆಟ್ರೋ ವಾಕ್ವೇ ಇದೆ ಅಲ್ವಾ, ಅದಲ್ಲಿ ತುಂಬ ನಡಿಲಿಕ್ಕಿದೆ. ಎಷ್ಟು ನಡಿಲಿಕ್ಕಿದೆ ಅಂದರೆ ಅಲ್ಲಿ ತನಕ ಹೋಗುವಾಗ ಸುಸ್ತಾಗಿ ಹೋಗ್ತದೆ ಅಲ್ವಾ? ಹಿಂಗೆ ಸುಸ್ತಾಯ್ತಾ? ಟ್ರಾಫಿಕ್ ನೋಡಿ ತುಂಬ ಕ್ರೌಡ್ ಇದೆ ಇಲ್ಲಿ. ಕ್ರೌಡ್ ಸ್ವಲ್ಪ ಕಂಟ್ರೋಲ್ ಮಾಡಿದ್ದಾರೆ ಈಗ. ಸೊ ಮುಂದೆ ಬರ್ತಾ ಇರುವಾಗೆ ಈ ಬ್ಯಾಚುಲರ್ಸ್ನವರನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ, ಆಚೆಗೆ ಹೋಗ್ಲಿಕ್ಕೇ ಬಿಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಈಗ ಕ್ರೌಡ್ ಕಂಟ್ರೋಲ್ ಉಂಟಿಲ್ಲ, ಅಂದರೆ ತುಂಬ ಕ್ರೌಡ್ ಇತ್ತು. ನೋಡಿ ನ್ಯಾಷನಲ್ ಡೇಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಫ್ಲಾಗ್ ನೋಡಿ ಇಲ್ಲಿ ಎಷ್ಟು ಉದ್ದ ಫ್ಲಾಗ್ ಹಾಕಿದ್ದಾರೆ ಅಂತೇಳಿ. ಇವತ್ತು ಪ್ಯಾಕಿಂಗ್ ಎಲ್ಲ ಶುರು ಮಾಡಿದ್ದೇವೆ ನೋಡಿ. ಇಡೀ ಮನೆಯಲ್ಲೆಲ್ಲ ಹರಡಿದೆ. ವೆಸ್ಟರ್ನ್ ಕೂಡ ಅಲ್ಲಿ ನೋಡಿ ಪ್ಯಾಕಿಂಗ್ ಮಾಡ್ತಾ ಇದ್ದಾನೆ. ಎಲ್ಲ ಇಡೀ ಬಿಡಿಸಿ ಇಟ್ಟಿದ್ದೇವೆ, ಇನ್ನು ತುಂಬ ಕೆಲಸ ಉಂಟು. ಇಲ್ಲಿ ಚಿಕ್ಕದು 3 ಸೂಟ್ಕೇಸ್, ಮತ್ತು ಅಲ್ಲಿ 2 ದೊಡ್ಡದು, ಮತ್ತು ಇನ್ನೊಂದು ಇಲ್ಲಿ ಉಂಟು, ಮತ್ತು ಹ್ಯಾಂಡ್ ಬ್ಯಾಗ್. ಟೋಟಲ್ 30 90 kg ಮತ್ತು 777 kg. ಇವತ್ತು ಮಂಗಳೂರಿಗೆ ಹೋಗಲಿಕ್ಕೆ ಹೊರಟಿದ್ದೇವೆ. ಪ್ಯಾಕಿಂಗ್ ಎಲ್ಲ ಆಯಿತು, ಆಸ್ಟನ್ ಕೂಡ ರೆಡಿ ಇದ್ದಾನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಟ್ಯಾಕ್ಸಿ ಬರ್ತದೆ, ಸೊ ಹಾಗಾಗಿ ಹೊರಡಬೇಕು. ಎಲ್ಲ ಬಿಡಿಸಿ ಇಟ್ಟಿದ್ದೇವೆ ಇಡೀ ಮನೆಯಲ್ಲಿ, ಇನ್ನು ಬಂದ ಮೇಲೇ ಎಲ್ಲ ಕ್ಲೀನ್ ಮಾಡೋದು. ಅಷ್ಟೇನು ರೆಡಿ? ಓಕೆ, ಇನ್ನು ಅವ್ರದ್ದೊಂದು ಹೊರಡಲಿಕ್ಕೆ ಬಾಕಿ ಉಂಟು. ಸೊ ಏರ್ಪೋರ್ಟಿಗೆ ಬಂದಿದ್ದೇವೆ ಫೈನಲಿ. ಇದು ನೋಡಿ ಡ್ಯೂಟಿ ಫ್ರೀ. ಮತ್ತೆ ಅಲ್ಲಿ ಕೈಕಲ್ ನಡುತ್ತದೆ. ಎಂತ ತಗೊಳ್ಳಿಕ್ಕೆ ಹೀಗೆ ನೋಡಿ. ಒಬ್ಬರಿಗೆ 2 ಬಾಟ್ಲಿ ಕೊಂಡು ಹೋಗ್ಬೋದಲ್ಲ? ಇದು ಚೆಂದ ಉಂಟು, ಗಿಟಾರ್ನಾಗೆ ಡಿಸೈನ್ ಚೆಂದ ಉಂಟು ನೋಡಿ. 1000 ಇದು ಡಾಲರಲ್ಲಿ 320, ದಿರಮ್ಸಲ್ಲಿ 1153. ಇದು ಜ್ಯೂಸ್ ಇದ್ದಾಗಿದೆಯಾ ನೋಡಿ.
ಇದೆಂತದ offer? ಇದು ಬಾಕ್ಸ್ ಡಿಸೈನ್ ಉಂಟು. ಇದು ಗಿಫ್ಟ್ ಬಾಕ್ಸ್ ಆಗಿ ಗಿಫ್ಟ್ ಬಾಕ್ಸ್ ಉಂಟು, ಎಂತದ ಗೊತ್ತಿಲ್ಲಲ್ಲ. ಇದು ನೋಡಿ, ಇದು ತುಂಬ ಕ್ಯೂಟ್ ಉಂಟು. ಇನ್ನು ನೋಡಿ ಈ ಬಾಟಲ್ ಡಿಸೈನ್ ನೋಡ, ಅದು ಒಂದು ಕಿನ್ನಿ ಬಾಟಲ್, ಅದು ಜೊತೆ ಮರಿ ಇಟ್ಟದ ಇದು. ಮರಿ ಇಟ್ಟಿದ್ದೀನಿ. ಇದೊಂದು ಚಿಕ್ಕ ಮರಿ ಇಟ್ಟಿದೆ. ಮತ್ತು ಇದು ನೋಡು, ಓಲ್ಡ್ ಮಂಕ್, ಅಜ್ಜನ ಮುಖ. ಶಿವಾಸ್ ರೀಗಲ್ 30% ಆಫ್ ಇದೆ ನಿಮಗೆ. ಬೇಕಾ? ಬೈ ಟು ಒನ್ ಗೆಟ್ ಫ್ರೀ. ಅದಕ್ಕೆ ಬೈ ಟು ಗೆಟ್ ಒನ್ ಫ್ರೀ. ಶಿವಾಸ್ 200 ರೂಪಾಯಿ, 900 ರೂಪಾಯಿ ಜಾಸ್ತಿ. ಅಲ್ಲಿ ಕೂಡ 20% ಆಫ್. ಎಲ್ಲ ಕಡೆ ಇದು ನೋಡು, ಇದು ಒಳ್ಳೆ ಶಾಂಪು ಬಾಟಲ್ ಆಗಿದೆ. ಇದು ಲೆಮನ್ ಜ್ಯೂಸ್ ಆಗಿದೆ ನೋಡಿ. ಲೆಮನ್ ಇದು ಆ್ಯಕ್ಚುಲಿ ಲೆಮನ್. ಇದು ಕೂಡ, ಇದು ನೋಡಿ, ಇದು ಚೆನ್ನಾಗಿದೆ. ಪ್ಯಾಚಿ ಪಿಸ್ತಾಚೋ ಕುನಾಫಾ ಚಾಕ್ಲೇಟ್ ನೋಡಿ. ಬೇಕಾ? ಎಷ್ಟಿದಕ್ಕೆ? ಅಷ್ಟೇ. ಆಸ್ಕ್ ಹೌ ಮಚ್ ಇಸ್ ದಿಸ್? 770 ಅಂತ ಇದಕ್ಕೆ. ಆಸ್ಟನ್ಗೆ ಏರ್ಪೋರ್ಟಿಗೆ ಬಂದರೆ ಮೆಕ್ಡೊನಾಲ್ಡ್ಗೆ ಬರಬೇಕಲ್ವಾ? ಹೌದು. ಏರ್ಪೋರ್ಟಲ್ಲಿ ತುಂಬ ರಶ್ ಇದೆ. ಡಿಸೆಂಬರ್ ತಿಂಗಳಲ್ಲಿ ಇದೆ, ಹೀಗೆ ಇರ್ತದಲ್ಲ, ತುಂಬ ಕ್ರೌಡ್ ಇರ್ತದೆ. ತುಂಬ ಮಂದಿ ಹೊರಡ್ತಾರೆ ಊರಿಗೆ ಹೋಗ್ಲಿಕ್ಕೆಲ್ಲ. ಎಸ್ಪೆಷಲಿ ಈಗ ಸ್ಕೂಲಿಗೆಲ್ಲ ರಜೆ ಸಿಗ್ತದೆ. ಆಸ್ಟನ್ಗೆ ರಜೆ ಸಿಗಲಿಲ್ಲ, ಇನ್ನು 1 ವಾರ ಸ್ಕೂಲ್ ಇತ್ತು ಅವನಿಗೆ. ಡಿಸೆಂಬರ್ 15ರ ನಂತರ ರಜೆ ಅವನಿಗೆ ಆ್ಯಕ್ಚುಲಿ, ಆದರೆ ಮೊದಲೇ ಹೋಗ್ತಾ ಇದ್ದೇವೆ. ಫೈನಲಿ ಫ್ಲೈಟ್ ಒಳಗೆ ಇದ್ದೇವೆ. ಇಡೀ ಫ್ಲೈಟ್ ಖಾಲಿ ಉಂಟು. ಅಷ್ಟೊಂದು ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದಾರೆ. ನಾವೀಗ ಮಲಗುದು. ಅಷ್ಟು ಮೂವಿ ಡೌನ್ಲೋಡ್ ಮಾಡಿ ಬಂದಿದ್ದಾನೆ. ಮೂವಿ ಡೌನ್ಲೋಡ್ ಮಾಡಿದ್ದಾನೆ. ಮೂವಿ ಆದ್ಮೇಲೆ ಮತ್ತೆ ಮೂವಿ 3 ಗಂಟೆ, ಫ್ಲೈಟ್ ಕೂಡ 3 ಗಂಟೆ. मूवी 4 घंटे। ಮುಗಿಯೋದಿಲ್ಲ ನೋಡಿ. ನೋಡಿ सीट पर खोलने के लिए फ्लैप उठाएं और दोनों सिरों को अलग करें। कैबिन में हवा का दबाव कम हो। ಮಂಗಳೂರಿಗೆ ರೀಚ್ ಆಗಿದ್ದೇವೆ ನೋಡಿ. ಯಾರೆಲ್ಲ ಮಂಗಳೂರು ಏರ್ಪೋರ್ಟ್ ಮಿಸ್ ಮಾಡ್ತಾ ಇದ್ದೀರಾ, ಮಂಗಳೂರು ನೋಡಿ ಒಮ್ಮೆ ಏರ್ಪೋರ್ಟನ್ನು. ಇವಾಗ ಬೆಳಿಗ್ಗಿನ ಜಾವ 6 ಗಂಟೆ. ಅಲ್ಲಿ ನೋಡಿ ಇನ್ನೂ ಕೂಡ ಕತ್ತಲೇ ಇದೆ ಹೊರಗಡೆ. ಜಸ್ಟ್ ಮನೆಗೆ ರೀಚ್ ಆಗಿದ್ದೇವೆ. ಈಗ ಬೆಳಿಗ್ಗೆದ್ದು ಚಾಯ್ ತಿಂಡಿ ಆಗ್ತಾ ಉಂಟು. ಬರುವಾಗ ನಾವು ಹೋಟೆಲಿಂದ ಬನ್ಸ್ ಮತ್ತು ಸೀರಾ ಮತ್ತು ಉಪ್ಪಿಟ್ಟು ಇಡ್ಲಿ ವಡ ಎಲ್ಲ ತಂದು ಬಂದ್ವಿ ನೋಡಿ. ಲಗೇಜ್ ಎಲ್ಲ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಬಟ್ಟೆನೇ ಇದೆ. ಇದೊಂದು ಮದ್ದು ಕೈಗೆ. ಆಸ್ಟರ್ ಹೇಗೆ ಪ್ಯಾಕ್ ಮಾಡಿದ್ದಾನೆ ಅದನ್ನೆಲ್ಲ. ಇದೊಂದು ಮದ್ದು, ಇದೊಂದು ಮೆಡಿಸಿನ್ ನಾವು ತಗೊಂಬಂದದ್ದು.
ಅದು ಹೇಳ್ಬಾರ್ದು ಹೆಸರು ಅಂತ ಮೆಡಿಸಿನ್ ಇಲ್ಲಿ ಸ್ವಲ್ಪ ಎಲ್ಲ ತೆಗ್ದಾಕಿದ್ದೇವೆ ಇಲ್ಲಿ. ಮತ್ತು ಇಲ್ಲಿ ನಮಗೆ ವಾಲ್ ಪೇಂಟಿಂಗ್ ಮಾಡಲಿಕ್ಕೆ ಉಂಟು ಮನೆಗೆ, ಅದಕ್ಕೆ ಸ್ವಲ್ಪ ನಾವು ಪೇಂಟ್ ಬಂದಿದ್ದೇವೆ. ಇದು ವಾಲ್ ಪೇಂಟಿಂಗ್ ಮಾಡಲಿಕ್ಕೆ ಎಲ್ಲ. ಅದು ಮೇಕಪ್ ಸೆಟ್ ಅಲ್ಲ ಆ್ಯಕ್ಚುಲಿ, ಅದಕ್ಕೆ ಹೇಳ್ತಾ ಇದ್ದಾರೆ ಮೇಕಪ್ ಸೆಟ್ ಅಲ್ಲ ಅದು. ಒಂದು ಬ್ಯಾಗು, ಒಂದು ಬ್ಯಾಗು. ಇಲ್ಲಿ ಎಲ್ಲ ಕಡೆ ಹೋಗಬೇಕಾದ್ರೆ ಬ್ಯಾಗ್ ಬೇಕಾಗ್ತದೆ. ಹೇಗೆ ನಾವು ದುಬೈಯಲ್ಲಿ ಬ್ಯಾಗ್ ತಗೊಂಡು ತಿರ್ತಿರ್ತೇವೆ ಅದೇ ಥರ. ಮತ್ತು ಇದೊಂದು ಉಂಟು ಅದರಲ್ಲಿ ಈಗ ಒಂದೊಂದು ತೆಗೀರೋದಕ್ಕೆ ಇದಕ್ಕಾಕಿ. ಇದೆಲ್ಲ ನಮಗೆ ಪ್ಲೇಸ್ ಅಲ್ಲಿಂದ ತಗೊಂಡು ಬಂದಿದ್ದಾನೆ ತಿನ್ಲಿಕ್ಕೆ ಅಂತೇಳಿ. ರಾಜಸ್ಥಾನಲ್ಲಿ ಇಂಡಿಯಾದಲ್ಲಿ ಸಿಗೋದಿಲ್ಲ ಅಂತ ಇದು ಸಿಗ್ತದೆ, ಅವನದು ಫೇವ್ರೇಟ್ ಅಲ್ಲ. ಅವನಿಗೆ ಬಂದು ಕೂಡಲೇಬೇಕಲ್ಲ ಅದಕ್ಕೆ. ಇದೊಂದು ಮೇಕಪ್ ಸೆಟ್, ಬ್ರಷ್ ಎಲ್ಲ, ಒಂದು ಬ್ಯಾಗ್, ಕ್ರೀಮ್ ಎಲ್ಲ, ಪರ್ಫ್ಯೂಮ್ ಕ್ರೀಮ್. ಇದು ತಾಯಿಗೆ ಶಾಂಪು. ಇದು ಬಾದಾಮ್ ಪಿಸ್ತಾ ಇಲ್ಲ. ಇದು ಒಂದು ಬ್ಯಾಗ್ ಆ್ಯಕ್ಚುಲಿ, ಇನ್ನೂ 2 ಬ್ಯಾಗ್ ಉಂಟು, ಇನ್ನೂ ಕೂಡ ಉಂಟಿಲ್ಲ. ಹಾಯ್, ಇದು ಬೆಳಿಗ್ಗೆಯಿಂದ ನಾವು ಬಂದಿದ್ದೇವೆ ಅಂತ ಬರ್ತಾ ಇರಲಿಲ್ಲ, ಈಗ ಬಂದಿದ್ದಾಳೆ ಮೆಲ್ಲ.